ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸವಿದ್ದು ರಾಮಾಯಣದ ಕಾಲದಿಂದಲೂ ಹಲವು ಔಷಧೀಯ ಸಸ್ಯ ರಾಶಿಗಳಿಗೆ ಹೆಸರಾಗಿದೆ. ಕ್ಷೇತ್ರದ ಬಗ್ಗೆ ಜನರಿಗೆ ಧಾರ್ಮಿಕ ನಂಬಿಕೆಗಳು ಮನದಲ್ಲಿ ತುಂಬಿಕೊಂಡಿವೆ. ಆದರೆ ಭಕ್ತರು ಮೂಢನಂಬಿಕೆಗಳ ಹೆಸರಿನಲ್ಲಿ ಕ್ಷೇತ್ರವನ್ನು ಅಪವಿತ್ರಗೊಳಿಸ್ತಾ ಇದ್ದು ಇದನ್ನು ನಿಲ್ಲಿಸಬೇಕು ಅಂತ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಪವಿತ್ರ ಶ್ರೀ ಕ್ಷೇತ್ರವಾಗಿರುವ ಕಲ್ಲತ್ತಗಿರಿಯ ವೀರಭದ್ರೇಶ್ವರ ಸ್ವಾಮಿ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಸ್ವಾಮೀಜಿಗಳು ಇಲ್ಲಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯಗಳಿಗೆ ರಾಜ್ಯಾದ್ಯಂತ ಹೆಚ್ಚಿನ ಭಕ್ತಾದಿಗಳು ಬರುವುದು ಸರ್ವೇ ಸಾಮಾನ್ಯವಾಗಿದ್ದು ಮೂಢನಂಬಿಕೆಗಳ ಹೆಸರಿನಲ್ಲಿ ತಮ್ಮ ಹಳೆಯ ಬಟ್ಟೆಗಳನ್ನು ಇಟ್ಟು ಬಿಟ್ಟು ಹೋಗೋದು ಮತ್ತು ಇನ್ನಿತರ ದುರ್ಮಾರ್ಗಗಳಿಂದ ಇಲ್ಲಿ ಸ್ವಚ್ಛತೆಯ ಕೊರತೆ ಕಾಡುತ್ತಿದೆ. ಇದರಿಂದ ಔಷಧಿ ಗುಣಗಳುಳ್ಳ ಸಹಜ ಸಸ್ಯ ಸಂಕುಲದ ವಿನಾಶಕ್ಕೆ ಕಾರಣವಾಗುತ್ತಿದೆ ಎಂದರು. ಪರಿಸರ ಮತ್ತು ಪವಿತ್ರ ತಾಣಗಳ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಸ್ಥಳೀಯ ಆಡಳಿತಗಳು, ಪೊಲೀಸ್ ಇಲಾಖೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಕಡಿವಾಣ ಹಾಕಿ ಕ್ಷೇತ್ರದ ಸ್ವಚ್ಛತೆ ಮತ್ತು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂತ ಹೇಳಿದರು. ಶ್ರೀಗಳು ಕಲ್ಲತ್ತಗಿರಿಯಲ್ಲಿ ಸಾವಿರಾರು ಅಡಿ ಎತ್ತರದ ಚಂದ್ರದ್ರೋಣ ಪರ್ವತದ ತುದಿಯಲ್ಲಿ ಹಾದು ಕೆಳಗೆ ಹರಿಯುವ ಜಲಪಾತ ಸೊಬಗಿಗೆ ಮನಸೋತಿರುವುದಾಗಿ ತಿಳಿಸಿದರು. ಈ ಜಲಪಾತದ ಪಾವಿತ್ರ್ಯತೆಯನ್ನು ಕಾಪಾಡುವತ್ತ ಪ್ರತಿಯೊಬ್ಬರು ಗಮನ ಹರಿಸಬೇಕು ಅಂತ ಹೇಳಿ ಜಲಪಾತದ ಸ್ವಚ್ಛ ತೀರ್ಥವನ್ನು ಭಕ್ತರ ಮೇಲೆ ಪ್ರೋಕ್ಷಿಸಿದರು. ಕಲ್ಲತ್ತಿಗಿರಿಯಲ್ಲಿ ತರಳಬಾಳು ಮಠದ ವತಿಯಿಂದ ಶಾಖಾ ಮಠ ತೆರೆಯುವ ಇಚ್ಛೆ ಇದ್ದು ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗುವುದು. ಈ ವರ್ಷ ಹವಾಮಾನ ವೈಪರೀತ್ಯದಿಂದಾಗಿ ಮಳೆಯ ಪ್ರಮಾಣ ಕಡಿಮೆ ಇದ್ದು ಅಡಿಕೆ, ತೆಂಗು ಇನ್ನಿತರ ತೋಟದ ಬೆಳೆಗಳಿಗೆ ತೊಂದರೆಯಾಗಿದ್ದು ಸರ್ಕಾರಗಳು ಇತ್ತ ಗಮನ ಹರಿಸಿ ರೈತರ ನೆರವಿಗೆ ಧಾವಿಸಬೇಕು ಅಂತ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ತರಳಬಾಳು ಮಠ ಇವರು ತಿಳಿಸಿದರು. ಪ್ರದೀಪ್ ಹೆಚಿ, NKS TV4 ತರೀಕೆರೆ.